ನಮಃ. ಸರ್ ಇದೇನ್ ಸರ್ ಎಲ್ಲ ಮುಂದೆ ಕೂತ್ಕೊಂಡು ಪೂಜೆ ಮಾಡೋದು ನೀವು ಹಿಂದೆ ಕೂತ್ಕೊಂಡು ಪೂಜೆ ಮಾಡ್ತೀರಲ್ಲ ಇದ್ಯಾಕ್ ಸರ್? ಜೈ ಹನುಮಾನ್. ತಿಳ್ಕೊಳ್ಳೇಬೇಕಾ? ಕೇಳು ನಮ್ಮ ಅಪ್ಪನ ಮಹಿಮೇನ. ಎಲ್ಲಾ ದೇವ್ರಿಗೂ ಮಕ್ಕದಲ್ಲಿ ಶಕ್ತಿ ಇದ್ರೆ ಈ ನಮ್ಮಪ್ಪನ್ಗೆ ಬ್ಯಾಕಲ್ಲಿ ಬಾಲ್ದಲ್ಲಿ ಶಕ್ತಿ. ಲಂಕಾಸುರ ಈ ನಮ್ಮಪ್ಪನ್ಗೆ ಕುತ್ಕೊಂಡೋಗ್ ಸಿಂಹಾಸನ ಕೊಟ್ಟಿಲ್ಲ ಅಂದಿದ ತಕ್ಷಣ ಫುಲ್ಲು ಶಾರ್ಟ್ ಟೆಂಪರ್ ಆಗ್ಬಿಟ್ಟು ತನ್ನ ಬಾಲನೆ ಸಿಂಬಿ ಮಾಡ್ಕೊಂಡು ಅವನ ಮುಂದೆ ಕೂತ್ಕೊಂಡು ಪೋಸ್ ಕೊಟ್ಬಿಟ್ಟ. ಇವತ್ತು ಯಾವ ಮಿನಿಸ್ಟರ್ ಕೈನಲ್ಲಿ ಆಗ್ತದಪ್ಪ? ಬಾಲಕ್ಕೆ ಬೆಂಕಿನ ಇಟ್ರೆ ಇಡೀ ಲಂಕಾಪುರಾನೇ ಸುಟ್ಟಾಕ್ಬಿಟ್ಟು ಕಡೆಗೆ ಹಿಂದೂ ಮಹಾಸಾಗರಕ್ಕೆ ಹೋಗಿ ಆಪ್ ಮಾಡ್ಕೊಬಿಟ್ಟ. ಈ ನಮ್ಮಪ್ಪ ಭೀಮನಿಗೆ ಬಾಲನ ತಗ ಸೆಡ್ಗಿಡು ಅಂದ. ಅವ್ನ್ ಸೆಡ್ ಹಿಡಕಾಗದೆ ಉಚ್ಚಾಯ್ಕೊಬಿಟ್ಟ. ಈ ನಮ್ಮಪ್ಪ ನನ್ನಂಗೆ ಮಾತಾಡಲ್ಲ, ಆದ್ರೆ ಮಾಡೋದೆಲ್ಲ ಬಾಲದಲ್ಲಿ. ಅದಕ್ಕೆ ಇವನಂಗೆ ನನಗೆ ಬಾಲ ಬರ್ಲಿ, ಇವನಂಗೆ ನನಗೆ ಶಕ್ತಿ ಬರ್ಲಿ ಅಂತ ಪೂಜೆ ಮಾಡ್ತಾ ಇದೀನಿ. ಏನೇ ಅಬ್ಜೆಕ್ಷನ್? ಸರ್ ಯಾವ್ದೋ ಫೋನ್ ಬಂದೈತೆ ತಗೋತೀರಾ ಸರ್? ಅದನ್ನ ಹೋಗಿ ನಮ್ ಪೈಲ್ವಾನ್ ಪಾಪಣ್ಣನ್ಗೇಳು. ಈ ಟೈಮಲ್ಲಿ ಫೋನ್ ಮಾಡಿದ್ರೆ ಅವ್ನ್ ಡೋಬಿ ಸ್ಯಾಟ್ ಹೊಡಿತಾನೆ. ಹಲೋ, ನಾನ್ ಪೈಲ್ವಾನ್ ಪಾಪಣ್ಣ ಮಾತಾಡ್ತಿರೋದು. ನೀವ್ಯಾರೀ? ನಾನ್ ನಿನಗೆ ಡೋಬಿ ಶಾಟ್ ಕಲ್ಸ್ಕೊಟ್ಟ ಐವಾನ ನಿಮ್ ಅಣ್ಣ ಕಣ. ಆ ಮರಕೋತಿಯಲ್ಲಿ ಅಣ್ಣ ಪೂಜೆ ಮಾಡ್ತಾ ಇದ್ದಾನೆ. ಮಾತಾಡ್ತೀಯ ಅಣ್ಣ? ಯಾವಣ್ಣ? ದೊಡ್ಡಣ್ಣ. ಓ, ಅವನಿಗೆ ಬಾಯಿ ಬಾಲ ಬೆಳ್ಸದ್ ಬಿಟ್ರೆ ಬೇರೆ ಕೆಲ್ಸ ಇಲ್ವಾ? ಇಲ್ಲ ಅರ್ಜೆಂಟ್ ಕೆಲ್ಸ ಇದೆ, ಬೇಗ ಬನ್ನಿ. ಸರಿ ಅಣ್ಣ, ಸರಿ. ಯಾವನ ಫೋನ್ ಮಾಡ್ದೆ ಅಂತ ಬೊಗಡಲ್ಲ ಕೆಪ್ಪರ್ ನನ್ ಮಗನೇ. ನಮ್ಮ ಅಣ್ಣನ ಧ್ವನಿ ಗೊತ್ತಾಗ್ಲಿಲ್ವಾ ನಿನಗೆ? ನಮ್ಮ ಅಣ್ಣನ ಧ್ವನಿನೇ ನಂಗೆ ಗೊತ್ತಾಗಿಲ್ಲ. ಅಯ್ಯೋ ನನ್ ಮಗನೇ, ನಮ್ಮ ಅಣ್ಣ ಇಲ್ದೆ ಮೈಸೂರು ದಸರಾ ನಡೆಯಲ್ಲ ಅಂತ ವಂಶ ನಮ್ದು. ನಮ್ಮ ಅಣ್ಣನ ಧ್ವನಿ ಗೊತ್ತಾಗ್ಲಿಲ್ವಾ? ಈಗ ಕೇಳ್ತಾ ನೋಡು, ಮದ್ದೂರಿಂದ ಮಂಡ್ಯ ಅವ್ರ. ಇದು ಲಾ ಕಾಲೇಜಾ? ಹೌದು. ಬಾಯ್ಸ್ ಹಾಸ್ಟೆಲಾ? ಹೌದು ಸರ್. ನಾನು ಬಲರಾಮೇಗೌಡನ್ ಜೊತೆ ಮಾತಾಡ್ಬೇಕು. ಹಲೋ ಮೆಡ್ಡ, ಎಲ್ಲಿದೆ ನೀನು? ಮೆಡ್ಡ ಅಲ್ವ ದಡ್ಡ? ಅಣ್ಣ ಮಾತಾಡ್ತಿದ್ದೀರಿ. ಸಾರಿ ಅಣ್ಣ. ನೀನ್ ಇವತ್ ಕಾಲೇಜ್ಗೆ ಹೋಗ್ಲಿಲ್ವಾ? ಅದು ಸ್ಪೋರ್ಟ್ಸ್ ಬ್ಯಾಗ್ ಮರ್ತಿದ್ದೆ, ಅದನ್ನ ತೊಗೊಂಡೋಗಿ ಬಂದೆ. ಈಗ ಮತ್ತೆ ಹೋಗ್ತಾ ಇದ್ದೀನಿ ಅಣ್ಣ. ಅಲ್ಲೇನ್ ಹೋಗೋದ್ ಬೇಡ, ಸೀದಾ ಇಲ್ಲಿಗೆ ಬಾ. ಅಣ್ಣ ಸ್ಪೆಷಲ್ ಕ್ಲಾಸ್ ಇತ್ತು, ಅದು ಮುಗಿಸ್ಕೊಂಡ್ ಬರ್ಲಾ? ಇಲ್ಲೂ ಒಂದ್ ಕ್ಲಾಸ್ ನಡೆಯೋದಿದೆ, ಸ್ಪೆಷಲ್ ಕ್ಲಾಸೇ. ಬೇಗ ಬಾ. ಓಹೋ, ಏನಿದು ಪಂಚ ಪಾಂಡವರು ಕುಚೇಲನ್ ಮನೆಗೆ ಬಂದ್ಬಿಟ್ಟಿದ್ದೀರಾ? ಅದು ಒಟ್ಟಿಗೆ? ಓಹೋ, ನನ್ನ ಮಗನೇ ನೀನ್ ಕುಚೇಲನಾ? ಲೈ, ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ನೀನ್ ಕರ್ಕೊಂಡ್ ಬಂದಿರೋ ಬೋರ್ನ ಹೆಂಡತಿ ಮಗಳನ್ನ ಬಿಟ್ಟು ಕಳ್ಸು. ಬಿಡದಿದ್ರ ಬಡ್ಡಿಗೆ ಬಡ್ಡಿ ಕೊಟ್ಟು ಚಡ್ಡಿಗೆ ಚಡ್ಡಿ ಹರಿದು ಎತ್ತಾಕೊಂಡು ಹೋಗ್ತೀವಿ. ಹಂಗೆಲ್ಲ ಎತ್ಕೊಂಡು ಹೋಗಕ್ಕೆ ನಾವು ಕೆಳಗ್ ಬಿದ್ದಿರೋ ಸಗಣಿ ಅಲ್ಲ ಶಿವ, ಬೆರಣಿ ತಟ್ಟೋರು. ನಾವು ಭೂಮಿ ಅಗದು ಬಾವಿ ತೆಗೆಯೋರು. ನೀರ್ ಬಂದ್ರೆ ಕುಡಿಸ್ತೀವಿ, ಇಲ್ಲ ಅಂದ್ರೆ ನಿನ್ನಂತವನ್ನ ಬಲಿ ಕೊಡ್ತೀವಿ. ಏಯ್, ಅವನೇನೋ ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಅಂದ್ರೆ ನೀವುಗಳು ಡೈಲಾಗ್ ಹೇಳ್ತಿದ್ರಲ್ಲ. ನೋಡಿ, ನನಗೂ ಇವನಂತ ನನ್ನ ಮಕ್ಳಿಗೆ ಹೊಡೆದು ಬೇಜಾರಾಗೈತೆ. ನಿಮ್ ರುಚಿ ಏನು ಅಂತ ಅವನಿಗೆ ಗೊತ್ತಾಗ್ಲಿ ತೋರಿಸಿ. ಬಾಯಿ ಮುಚ್ಚಿ ಕೈ ಬಿಚ್ಚಿರ. ಸಿಳಕೇತ, ಗುಡ್ಡ ಹಾಕ್ಬಿಟ್ಟಿದ್ದೀನಿ ಅಂತ ಅಡ್ಡಡ್ಡ ಮಲಗಿಸ್ಬಿಡ್ತೀನಿ ಅಂತ ಬಂದ್ಯಾ? ಕೆಡ್ಡ ಆಡ್ದವನ ನಾನು. ಇನ್ನು ಪಡ್ಡೆ ಹುಡುಗಾನೆ. ಕುಸ್ತಿಗೂ ಸೈ, ಕಬಡ್ಡಿಗೂ ಸೈ, ಟಿಚ್ಚಿಗೂ ಸೈ.
ಬಡವ್ರ ಕಂಪ್ಲೇಂಟ್ ತಗೊಳ್ಳೋದಕ್ಕೆ ಜಮೀನ್ದಾರ್ ಅಪ್ಪಣೆ ಬೇಕಾ ನಿನಗೆ? ಮೊದಲು ಜನ ಆಮೇಲೆ ಜಾತ್ರೆ ಅಂತ ಗೊತ್ತಿಲ್ವಾ ನಿನಗೆ? ಮೊದಲು ಇಲ್ಲಿ ಜಾತ್ರೆ, ಆಮೇಲೆ ಜನ. ದೇವು, ಡಿಸಿಗೆ ಫೋನ್ ಮಾಡು. ಪಾಪಣ್ಣ, ಹೇಡಿ ತರ ನಮ್ ಕಾಲಿಗೆ ಬೀಳಕ್ಕಲ್ಲ. ನೀನ್ ಕೇಳಿದ್ದನ್ನೆಲ್ಲ ಸಪ್ಲೈ ಮಾಡಿ ನಿನ್ನ ಸಾಕಿದ್ದು. ಹೇಗಾದ್ರೂ ಮಾಡಿ ಅವನ್ನ ಕಾಲಿಡಿ, ಯಾವ್ದಾದ್ರೂ ಕೇಸ್ನಲ್ಲಿ ಶಿಕ್ಷೆ ಅವನ್ನ ಜೈಲಿಗೆ ತಳ್ಳು ಅಂತ. ಕಾದಿ ಮುಂದೆ ಕಾಕಿ ಯಾವತ್ತಿದ್ರೂ ವೀಕೆ ಅಂತ ನನ್ಗೆ ಇವತ್ತು ಗೊತ್ತಾಯ್ತ್ರಿ. ಮತ್ತ್ಯಾಕೋ ಅವ್ನ್ ದೊಡ್ಡ ಸಿಪಾಯಿ ತರ ಕೈಯಲ್ಲಿ ಗನ್ ತಿರ್ಸ್ಕೊಂಡು ಉಡಿಸ್ ಮಾಡ್ಬಿಡ್ತೀನಿ ಅಂತಂದೆ. ಒಟ್ಟಿರೋದ್ನ ಕಾಕ್ಬಿಟ್ಟು ಈಚೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ನೀನ್ ಉಡಿಸ ಹೋಗ್ಬಿಡ್ತೀಯ. ಹಾಗ ತಗೊಂಬರ ಏರ್ಪ್ಲೇನ್ ತರ. ಅಮ್ಮವ್ರೆ, ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ, ನೀವಾದ್ರೂ ಅವ್ರಿಗೆ ಸ್ವಲ್ಪ ಸಮಾಧಾನ ಹೇಳಿ ಅಮ್ಮವ್ರೆ. ಏನ್ ಸಮಾಧಾನ ಹೇಳೋದು? ಹೊಲಿಸ್ತೀನೋ ಹಂದಿ ನನ್ನ ಮಗನೇ, ಬೇಟೆ ನಾಯಿ ನೀನು. ಏನಂದ್ರೆ ವಾಸನೆ ಸಿಕ್ಕಿದ್ರೆ ಹೊಸ್ಕಾಕ್ಬಿಡ್ತೀನಿ ಅಂದ್ಯಲ್ಲ. ಓದಿ ಖ್ಯಾತನ ಮನೆ ಹಾಳು ಕೆಲ್ಸಕ್ಕೆ ಟಿಪ್ಪು ಸುಲ್ತಾನ್ ಸತ್ತಂಗಾಯ್ತು ನಮ್ ಪಾಡು. ಆಗ ಈ ಕಡೆ ಮುಖ ತೋರಿಸ್ಬೇಡ. ಏನಮ್ಮ ಇದು? ಇವನ್ನ ಅವನ್ನ ಸುಮ್ಮನೆ ಬಿಟ್ರೆ ಜನ ನಮ್ಮನ್ನ ನೋಡ್ ನಗಲ್ವಾ? ಜನಕ್ಕೆ ಅದೇ ಕೆಲ್ಸ, ನಮಗ್ ಬೇರೆ ಕೆಲ್ಸ ಇದೆ. ಸದ್ಯಕ್ಕೆ ಯಾವ್ದು ಹುಳು ಎಪ್ಸೋದ್ ಬೇಡ. ಅಂಜಲಿ ಮದುವೆ ಆ ಹೋಮ್ ಮಿನಿಸ್ಟರ್ ಮಗನ್ ಜೊತೆ ಆಗ್ತಿದ್ದ ಹಾಗೆ ರಾಜಕೀಯದ ಹಗ್ಗ ಹಾಕಿ ಆ ಕೆಂಪೇಗೌಡನ್ ವಂಶನ ನೇಡ್ ಹಾಕ್ತೀನಿ.